ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್ ಎಮ್ ವಿಡಿಯೋ ಚಾನಲ್. ಬನ್ನಿ, ಇವತ್ತು ನಾನು ಕ್ಯಾಂಡಿ ಮಾಡ್ತಾ ಇದ್ದೀನಿ. ಫ್ರೂಟ್ಸಿಂದು ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳಿಗೆ ಈ ಥರ ಮನೆಯಲ್ಲೇ ಮಾಡ್ಕೊಡಿ. ನಿಂಗೂ ರಜಾ ಅಲ್ವಾ, ತುಂಬಾನೇ ಹೆಲ್ದಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಮಾಡ್ಕೊಡೋದ್ರಿಂದ. ನೋಡಿ, ಈ ಥರ ಮಾಡಿದ್ದೆ ನಾನು. ವಾಟರ್ ಮೆಲನ್, ಮಸ್ಕ್ ಮೆಲನ್ ಮತ್ತೆ ಆರೆಂಜ್ದು ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ. ಮೊದಲನೇದಾಗಿ ನಾನು ವಾಟರ್ ಮೆಲನ್ ಕ್ಯಾಂಡಿ ಮಾಡ್ತಾ ಇದ್ದೀನಿ. ಈ ವಾಟರ್ ಮೆಲನ್ ಕ್ಯಾಂಡಿ ಮಾಡೋದಕ್ಕೆ ಫಸ್ಟ್ ವಾಟರ್ ಮೆಲನ್ನ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ನೋಡಿ, ಈ ಥರ ಸ್ಲೈಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಬೀಜ ಸಮೇತವಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ ಬೀಜ ಏನು ತಿನ್ಬೋದು, ಎಲ್ಲರೂ ತಿನ್ನೋವಂಥದ್ದು ಬೀಜ ಕೂಡ. ಅದೇನು ನಿಮಗೆ ಎಫೆಕ್ಟ್ ಆಗಲ್ಲ, ತುಂಬ ಒಳ್ಳೇದು ಕೂಡ. ಆ ಬೀಜ ಕೂಡ ಸೀಡ್ಸ್ ಕೂಡ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಬೀಜ ಸಮೇತವಾಗಿ ಹಾಕ್ತಾ ಇದ್ದೀನಿ. ನೋಡಿ, ನಾನು ಒಂದು 2 ಪೀಸ್ ಆಗೋಷ್ಟು ತೊಗೊಂಡಿದ್ದೀನಿ. ಅಂದರೆ ನನ್ನ ಕ್ಯಾಂಡಿ ಮೋಲ್ಡ್ ತುಂಬ ಚಿಕ್ಕದಾಗಿದೆ, ಯಾಕಂದರೆ ನನ್ನ ಮಗಳಿನ್ನ ಚಿಕ್ಕವಳಲ್ವ. ಸೊ ಅದಕ್ಕೆ ನಾನು ಚಿಕ್ಕದಾಗಿರೋದನ್ನೇ ತೊಗೊಂಡಿದ್ದೀನಿ. ಒಂದು ತಿಂದರೆ ಸಾಕು ಅಂತ ಮಕ್ಕಳು. ತುಂಬ ದೊಡ್ಡದಾಗಿ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಇದರಲ್ಲಿ ಒಂದು ಆಸೆಗೆ ಅಂತ ತಿನ್ನಲಿ ಅಂತ ಅಷ್ಟೇ. ತುಂಬ ಕೊಡೋದು ತಪ್ಪೇನೆ, ಅದಕ್ಕೋಸ್ಕರ ಹೇಳ್ತಿರೋದು ನಾನು. ನೋಡಿ, ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಾಗಿದೆ. ಇವಾಗ ಒಂದು ಜಾರ್ಗೆ, ಜ್ಯೂಸ್ ಜಾರ್ಗೆ ಹಾಕೋತಾ ಇದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣನ್ನು, ಅಂದರೆ ವಾಟರ್ ಮೆಲನ್ನ. ಇದಕ್ಕೆ ಇವಾಗ ನಾನು ಕಲ್ಸಕ್ಕರೆ ತೊಗೊಂಡಿದ್ದೀನಿ, ಮಕ್ಳಿಗಲ್ವಾ. ಸೊ ಕಲ್ಸಕ್ಕರೆ ಸೇಫ್ ಅಂತ ನಾನು ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ತಂಪ ಕೂಡ ಇರುತ್ತೆ, ಈ ಸಮ್ಮರ್ಗೆ ನಿಮಗೆ ಚೆನ್ನಾಗಾಗುತ್ತೆ ಅಂತ. ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ, ಮತ್ತೆ ಪೆಪ್ಪರ್ ಕೂಡ ಹಾಕೋತಾ ಇದ್ದೀನಿ. ಇದೊಂಥರ ಹೇಗೆ ಅಂದರೆ ಇದು ಸೂಟ್ ಆಗುತ್ತೆ ನಿಮಗೆ, ಈ ವಾಟರ್ ಮೆಲನ್ಗೆ ಪೆಪ್ಪರ್ ಮತ್ತು ಸಾಲ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಅದನ್ನು ಶೋಧಿಸ್ಕೊಳ್ಳೋಕ್ಕೆ ಒಂದು ಬೌಲ್ನ ಇಟ್ಕೋತಾ ಇದ್ದೀನಿ. ಆ ಬೌಲ್ಗೆ ನಾನು ಇವಾಗ ಶೋಧಿಸ್ಕೊತೀನಿ ಫಸ್ಟು, ಅಂದರೆ ಸೋಸ್ಕೋತಾ ಇದ್ದೀನಿ. ನೋಡಿ, ಫುಲ್ ಸೋದಿಸ್ಕೊಂಡು ಇದು ಸೋಸಿ ಎಲ್ಲ ಆದಮೇಲೆ ಇದನ್ನು ನಾನು ಮೌಲ್ಡ್ ತಂದ್ಕೊಂಡಿದ್ನಲ್ವಾ, ಚಿಕ್ಕ ಚಿಕ್ಕದಾಗಿರುವಂಥ ಮೌಲ್ಡ್ಗೆ ಹಾಕೋತಾ ಇದ್ದೀನಿ. ಆ ಮೌಲ್ಡ್ ಇಲ್ಲ ಅಂದರೆ ನೀವು ಒಂದು ಲೋಟ ಕೂಡ ಹಾಕೋಬೋದು, ಸ್ಟಿಕ್ ಥರ. ಅಂದರೆ ಟೂತ್ ಪಿಕ್ ಬರುತ್ತಲ್ವ, ಆ ಟೂತ್ ಪಿಕ್ ಹಾಕಿ ಇಡ್ಬೋದು. ನೀವು ಮೌಳೇ ಬೇಕು ಅಂತೇನಿಲ್ಲ, ಲೋಟಕ್ಕೆ ಹಾಕ್ಬಿಟ್ಟು ಅದು ಟೂತ್ ಪಿಕ್ ತಂದ್ಕೊಂಡ್ರೆ ಸೊ ಕಡ್ಡಿ ಥರ ಯೂಸ್ ಮಾಡ್ಬೋದು ಹಾಕಿ. ನೋಡಿ, ಈ ಥರ ಹಾಕಿಟ್ಕೊಂಡು ನಾನು ಎಲ್ಲ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ನಾನು ನಿಮಗೆ ಮಸ್ಕ್ ಮೆಲನ್ನ ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ಅದ್ರ ಜೊತೆಗೇ ಮಸ್ಕ್ ಮೆಲನ್ ಕೂಡ ಮಾಡ್ತಾ ಇದ್ದೀನಿ. ಮಸ್ಕ್ ಮೆಲನ್ ಸೇಮು ಇದೇ ಥರನೇ ಕಟ್ ಮಾಡಿಕೊಂಡು ಚೆನ್ನಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳೋದು ಎಲ್ಲ. ನೋಡಿ, ಒಂದೊಂದು ದಿನ ಒಂದೊಂದು ಕೊಡ್ಬೋದು ನೀವು. 1-2 ಡೇಸ್ ಇಟ್ಕೊಂಡು ತಿನ್ಬೋದು. ಈ ಥರ ನೀವು ಒಂದು 3 ಥರ ಹಣ್ಣಿನ ಮಾಡಿಕೊಂಡ್ರೆ ನೀವು ಚೆನ್ನಾಗಿ 3 ಡೇಸ್ ಯೂಸ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡಬೇಡಿ, ಆದಷ್ಟು 3 ಡೇಸ್ ಸಾಕು. ಮನೇಲಿ ಮಾಡೋದಾದ್ರೂ 3 ಡೇಸ್ ಸಾಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಸ್ಕ್ ಮೆಲನ್ ಕೂಡ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಅಲ್ವಾ. ಈಗ ಸೀಸನಲ್ ಫ್ರೂಟ್ಸ್ ಅಲ್ವಾ, ನಾನು ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ನೀವು ಸೀಸನಲ್ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಕ್ಯಾಂಡಿಗಳೆಲ್ಲ. ನಾವೆಲ್ಲ ಮುಂಚೆ ಕ್ಯಾಂಡಿ ತಿಂತಿದ್ವಲ್ವಾ, ಸೊ ಅದೆಲ್ಲ ನೆನಪಾಗುತ್ತೆ. ಇದೆಲ್ಲ ಮಾಡಿದಾಗ ನಾವು ಮನೆ ಹತ್ರ ಬರ್ತಿತ್ತು, ಸೊ ತಿಂತಿದ್ವಿ. ಆವಾಗ ಸ್ವಲ್ಪ ಇದರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಿದ್ರು ಮಕ್ಕಳಿಗೆ ಅಂತ. ಬಟ್ ಇವಾಗ ಆ ಥರ ಸ್ವಲ್ಪ ಕಡಿಮೆ ಅಲ್ವಾ, ಅದಕ್ಕೋಸ್ಕರನೇ ಮನೆಯಲ್ಲೇ ಆದಷ್ಟು ಮಾಡಿ ತಿನ್ಸೋದು ಬೆಟರ್ ಅಂತ. ನೋಡಿ, ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನು ನಾನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ, ಮಿಕ್ಸಿ ಜಾರ್ಗೆ, ಅಂದರೆ ಜ್ಯೂಸರ್ಗೆ ಹಾಕ್ಕೊಂಡು. ಇದಕ್ಕೆ ನಾನಿವಾಗ ಕಲ್ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ವಾ, ತಂಪಾಗೂ ಕೂಡ ಇರುತ್ತೆ, ಇದರಲ್ಲಿ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಪಿಂಚ್ ಆಗುವಷ್ಟು ನಾನು ಪೆಪ್ಪರ್ನ ಹಾಕೋತಾ ಇದ್ದೀನಿ. ಈ ಮಸ್ಕ್ ಮೆಲನ್ಗೆ ಮತ್ತು ವಾಟರ್ ಮೆಲನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಹಾಗೆ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ, ಪಿಂಚ್ ಆಫ್ ಸಾಲ್ಟು ಅಷ್ಟೇ, ತುಂಬ ಬೇಡ. ಇದು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಅದಕ್ಕೇನೆ. ಹಾಗೆ ನಾನು ಇದನ್ನ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಇವಾಗ ಫಸ್ಟು. ಮಕ್ಳಿಗೂ ಕೂಡ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಸ್ವಲ್ಪ ಆಗೋದು ತಡೆಗಟ್ಟುತ್ತೆ ಅಂತ ಅಷ್ಟೇ, ಪೆಪ್ಪರ್ ಮತ್ತು ಸಾಲ್ಟ್ ಇರೋದ್ರಿಂದ. ನೋಡಿ, ಈ ಥರ ನಾನು ಫಸ್ಟ್ ಶೋಧಿಸ್ಕೊತಾ ಇದ್ದೀನಿ. ಇದು ಆದಷ್ಟು ಪೀಸ್ ಇಲ್ಲದೆ ಇರೋ ಥರ ಶೋಧಿಸ್ಕೊಳ್ಳಿ, ಯಾಕಂದರೆ ಇದು ವಾಟರ್ ಮೆಲನ್ ಥರ ಅಲ್ಲ, ಮಸ್ಕ್ ಮೆಲನ್ ಅಲ್ವಾ, ಸ್ವಲ್ಪ ತಿಕ್ಕಾಗಿರುತ್ತೆ, ಅದು ಕ್ಯಾಂಡಿ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನೆ ಆದಷ್ಟು ಚೆನ್ನಾಗಿ ಸೋಸ್ಕೋಬೇಕು. ಅಂದರೆ ಪೀಸಸ್ ಒಂದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಪೀಸ್ ಥರ ಇದ್ದರೆ ಅದು ಗಟ್ಟಿಯಾಗಿ ಬರಲ್ಲ. ಅದಕ್ಕೇನೆ ಮೌಲ್ಡ್ ತಂದ್ಕೊಂಡಿದ್ನಲ್ವಾ, ಸೊ ಅದಕ್ಕೇನೆ ಇವಾಗ ನಾನು ಮಸ್ಕ್ ಮೆಲನ್ ಜ್ಯೂಸ್ನ ಹಾಕೋತಾ ಇದ್ದೀನಿ ನೋಡಿ, ಅದೇ ಮೌಲ್ಡ್ಗೆನೆ ನಾನು. ಚೆನ್ನಾಗಿರುತ್ತೆ ಇದು. ಈ ಥರ ಮಕ್ಕಳು ಒಂದೆಲ್ಲ ದೊಡ್ಡವರು ಕೂಡ ತಿನ್ಬೋದು. ನಮಗೂ ನೆನಪಾಗ್ಬಿಡುತ್ತೆ ಕ್ಯಾಂಡಿ ಎಲ್ಲ ಅಲ್ವಾ. ನಮಗೂ ಮುಂಚೆ ಈ ಥರ ನಮ್ಮ ಅಪ್ಪ ಅಮ್ಮ ಎಲ್ಲ ಮನೆ ಹತ್ರ ಬಂದರೆ ಕೊಡಿಸ್ತಿದ್ರು ಕ್ಯಾಂಡಿನ. ಅವಾಗ ಸ್ವಲ್ಪ ಹೈಜಿನಿಕ್ ಆಗಿರ್ತಿತ್ತಲ್ವಾ, ಸೊ ಅದಕ್ಕೇನೆ. ನೋಡಿ, ಇವಾಗ ನಾನು ಒಂದು 2 ಆಗೋಷ್ಟು ಆರೆಂಜ್ನ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ.
ಅದನ್ನ ಕೂಡ ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ, ಜ್ಯೂಸರ್ಗೆ. ಹಾಗೆ ಇದಕ್ಕೆ ನಾನು ಕಲ್ಸಕ್ರೆನ ಹಾಕೋತಾ ಇದ್ದೀನಿ, ವೈಟ್ ಕಲ್ಸಕ್ರೆನ. ಇದಕ್ಕೆ ನಾನು ಸಾಲ್ಟ್ ಆಗಲಿ ಪೆಪ್ಪರ್ ಆಗಲಿ ಹಾಕ್ತಾ ಇಲ್ಲ. ಇದು ಟ್ಯಾಂಗಿ ಆಗಿದ್ರೇನೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಹುಳಿ ಹುಳಿ ಆಗಿದ್ರೆ ಸಖತ್ತಾಗಿರುತ್ತೆ. ಇದು ಆರೆಂಜ್ ಅಲ್ವಾ, ಅದಕ್ಕೇನೆ. ನೋಡಿ ಇದನ್ನ ಜ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಜ್ಯೂಸ್ ಆಗಿದೆ, ಇವಾಗ ಶೋಧಿಸ್ಕೊಬಿಡ್ತಾ ಇದ್ದೀನಿ. ಶೋಧಿಸ್ಕೊಂಡು ಇದನ್ನ ನಾನು ಮೌಳಿಗೆ ಹಾಕೋಬಹುದು. ಮೌಳಿಲ್ಲ ಅನ್ನೋರು ಹೇಳಿದ್ನಲ್ವಾ ಲೋಟಕ್ಕೂ ಹಾಕೋಬಹುದು. ಲೋಟನೂ ಆಗಲ್ಲ ಅಂದ್ರೆ ನೀವು ಐಸ್ ಕ್ಯೂಬ್ಗೆ ಕೊಟ್ಟಿರ್ತಾರಲ್ವಾ ಫ್ರಿಜ್ಗೆ, ಫ್ರೀಜಲ್ಲಿ ಮೇಲ್ಗಡೆ ಇಡೋದಕ್ಕೆ, ಆ ಐಸ್ ಕ್ಯೂಬ್ ಟ್ರೈ ಕೂಡ ನೀವು ಹಾಕಿಟ್ಕೋಬಹುದು, ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನು ಮೌಲ್ಡ್ ಅಂದ್ರೆ ಇವಳಿಗೋಸ್ಕರ ತಂದಿಟ್ಕೊಂಡಿದ್ದೆ, ನನ್ನ ಮಗಳಿಗೋಸ್ಕರ. ನೋಡಿ ಇದು ಮಕ್ಳು ಕೂಡ ಚೆನ್ನಾಗಿರುತ್ತಲ್ವಾ ನೋಡ್ಲಿಕ್ಕೆ, ಅದಕ್ಕೇನೆ ಇದು ನಾನು ಇವಾಗ ಮೌಲ್ಡ್ಗೆ ಹಾಕೋತಾ ಇದ್ದೀನಿ ಜ್ಯೂಸ್ನ. ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ, ನನ್ಗಂತೂ ಸಖತ್ ಫೇವ್ರೇಟ್ ಇದು. ಆರೆಂಜು ಟ್ಯಾಂಗಿ ಆಗಿರುತ್ತಲ್ವಾ, ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಸೂಪರ್ ಆಗಿರುತ್ತೆ, ನನ್ಗಂತೂ ಚೈಲ್ಡ್ಹುಡ್ ನೆನಪಾಯ್ತು ತಿಂದಾಗ. ನೋಡಿ ಇದು ಜ್ಯೂಸ್ ರೆಡಿ ಆಗಿದೆ. ಇದು ಫುಲ್ಲು ನಾನು ಇದನ್ನ ಒಂದು 6 hours ನಾನು ಇದನ್ನ ಫ್ರೀಸರಲ್ಲಿ ಮೇಲ್ಗಡೆ ಇಡ್ತೀನಿ. ಒಂದು 6 to 7 hours ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ವಾಟರ್ ಮೆಲನ್ ಅಂತೂ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಇದು ಸಾಲ್ಟ್ ಪೆಪ್ಪರ್ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ವಾಟರ್ ಮೆಲನ್ನು. ಹಾಗೆ ಮಸ್ಕ್ ಮೆಲನ್ ಕೂಡ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಅದು ತಿಕ್ಕಾಗಿರುತ್ತಲ್ವಾ, ಸ್ವಲ್ಪ ಕೆಳಗಡೆ ಅಂಟ್ದಂಗೆ ಆಗಿತ್ತು ಮಸ್ಕ್ ಮೆಲನ್ನು. ನೋಡಿ ಈ ತರ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಸ್ವಲ್ಪ ಅಂಟೋ ಚಾನ್ಸಸ್ ಇರುತ್ತೆ ಶೇಪು. ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಆರೆಂಜ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟ್ ಆಗುತ್ತೆ, ನನ್ನ ಫೇವ್ರೇಟ್ ಅದು. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಈ ತರ ಹೆಲ್ದಿಯಾಗಿ ಮಾಡ್ಕೊಡಿ ಮಕ್ಳಿಗೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್.